ಶ್ರೋತೃಗಳೇ ನಮಸ್ಕಾರ. ಬೇತಾಳ ಪಂಚವಿಂಶತಿ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ ಗುರುಕಾಣಿಕೆ. ಯಥಾ ಪ್ರಕಾರ ರಾಜ ವಿಕ್ರಮನು ಶವವನ್ನ ಹೆಗಲಿಗೇರಿಸಿಕೊಂಡು ಹೊರಟಾಗ ಶವದ ಮುಖಾಂತರ ಬೇತಾಳವು ಮಹಾರಾಜನನ್ನು ಕುರಿತು ಮತ್ತೊಂದು ಕಥೆಯನ್ನ ಹೇಳೋಕೆ ಪ್ರಾರಂಭಿಸಿತು. ಸುವರ್ಣಗಿರಿ ರಾಜ್ಯವನ್ನ ಚಂದ್ರಸೇನ ಅನ್ನೋ ಮಹಾರಾಜ ಆಳ್ತಾ ಇದ್ದ. ಆತನಿಗೆ ಬಹಳ ದಿನಗಳ ನಂತರ ಒಂದು ಗಂಡು ಮಗುವಾಯಿತು. ತನ್ನ ಒಬ್ಬನೇ ಮಗ ಸಕಲ ವಿದ್ಯಾ ಪಾರಂಗತನಾಗಬೇಕು ಅಂತ ಬಯಸಿ ಮಗನಿಗೆ ಹೆಚ್ಚಿನ ವ್ಯಾಸಂಗ ಮಾಡಿಸೋಕೆ ತಕ್ಕ ಗುರುವಿನ ಅನ್ವೇಷಣೆಯಲ್ಲಿ ತೊಡಗಿದ. ಆ ಸಂದರ್ಭದಲ್ಲಿ ವೀರವರ್ಮ ಅನ್ನೋ ಋಷಿ ಸುವರ್ಣಗಿರಿ ರಾಜ್ಯದ ವ್ಯಾಪ್ತಿಯಲ್ಲಿ ಬರೋ ಅರಣ್ಯದ ನಂದನವನದಲ್ಲಿ ತಪಸ್ಸು ಅನುಷ್ಠಾನದ ಜೊತೆಗೆ ಗುರುಕುಲವನ್ನು ಕೂಡ ನಡೆಸ್ತಾ ಇದ್ದ. ಆ ಗುರುವು ತಾರತಮ್ಯಗಳನ್ನು, ಜಾತಿ ಮತ ಪಂಥಗಳನ್ನ ಲೆಕ್ಕಿಸದೆ ಸಮಾನ ಭಾವದಿಂದ ಯಾವ ರೀತಿಯ ದಕ್ಷಿಣೆಯನ್ನೂ ಪಡೆಯದೆ ದಾಕ್ಷಿಣ್ಯಕ್ಕೆ ಒಳಗಾಗದೆ ಗುರುಕುಲವನ್ನ ನಡೆಸ್ತಾ ಇದ್ದ. ಈ ವಿಷಯವನ್ನ ಮಹಾಮಂತ್ರಿಯಿಂದ ತಿಳಿದ ಚಂದ್ರಸೇನ ಮಹಾರಾಜನು ತನ್ನ ಕುಮಾರ ಕಂಠೀರವನನ್ನ ಕರೆದುಕೊಂಡು ನಂದನವನವನ್ನ ತಲುಪಿದ. ಮುನಿಗಳಿಗೆ ವಂದಿಸಿ, ಮುನಿಪುಂಗವರೇ, ನಾನು ಸುವರ್ಣಗಿರಿ ರಾಜ್ಯದ ರಾಜ. ನನ್ನ ಕುಮಾರನನ್ನ ಹೆಚ್ಚಿನ ವ್ಯಾಸಂಗಕ್ಕಾಗಿ ನಿಮ್ಮೆಡೆ ಕರೆದುಕೊಂಡು ಬಂದಿದ್ದೇನೆ. ಅವನಿಗೆ ಸಕಲ ವಿದ್ಯೆಗಳನ್ನು ಕಲಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ನಿಮಗೆ ಒಪ್ಪಿಸ್ತಾ ಇದ್ದೇನೆ. ಅವನನ್ನ ನಿಮ್ಮೆದುರಿಗೆ ಕರೆಯಲೇ ಅಂತ ಕೇಳಿದ. ಆಗ ಮುನಿಯು, ಮಹಾರಾಜ, ನನ್ನ ಈ ಗುರುಕುಲದಲ್ಲಿ ವಿದ್ಯೆಯನ್ನರಸಿ ಬರುವವನು ಕೆಲವೊಂದು ನಿಯಮಗಳನ್ನ ತಿಳಿದಿರಬೇಕು. ಇಲ್ಲಿ ವಿದ್ಯಾರ್ಜನೆ ಮಾಡೋ ಅಂಥವನು ರಾಜ್ಯವನ್ನಾಳೋ ಚಕ್ರವರ್ತಿಯ ಮಗನಾದರೂ ಅಷ್ಟೇ, ಕಡು ಬಡವನಾದರೂ ಅಷ್ಟೇ, ಕೊನೆಗೆ ಭಿಕ್ಷುಕನ ಮಗನಾದರೂ ಅಷ್ಟೇ. ಈ ವಿಷಯ ತಮಗೆ ತಿಳಿಯದು ಅಂತ ಕಾಣುತ್ತೆ. ಅಲ್ಲದೆ ನಿನ್ನ ಮಗನಿಗೆ ವಿದ್ಯೆ ಕಲಿಸುವುದು ನನಗೆ ಪ್ರತ್ಯೇಕ ಜವಾಬ್ದಾರಿ ಏನಲ್ಲ. ನಾನು ಇನ್ನೂ ನಿನ್ನ ಮಗನನ್ನು ನೋಡಿ ಆತನಿಗೆ ವಿದ್ಯೆ ಕಲಿಸುವೆ ಅಂತಲೂ ಹೇಳಿಲ್ಲ. ಹೀಗಿದ್ದು ನಾನಾಗಲೇ ವಿದ್ಯೆ ಕಲಿಸುವೆನೆಂದು ಒಪ್ಪಿಕೊಂಡಂತೆ ಹೇಳ್ತಾ ಇದ್ದೀಯಲ್ಲ, ನೀನು ಈ ರೀತಿ ಮಾತನಾಡೋದು ತಪ್ಪು ಅಂತ ಹೇಳಿದ. ಆಗ ಚಂದ್ರಸೇನ ರಾಜನು, ಈ ರಾಜ್ಯದ ಮಹಾರಾಜನಾದ ನನ್ನ ಮಾತನ್ನು ಧಿಕ್ಕರಿಸಲು ಯಾರಿಂದಲೂ ಆಗದು, ಹಾಗೆಯೇ ನೀವು ಕೂಡ ಧಿಕ್ಕರಿಸಲಾರಿರಿ ಅನ್ನೋ ನಂಬಿಕೆಯಿಂದ ನಾನು ಆ ರೀತಿಯಾಗಿ ಮಾತನಾಡದೆ. ಇದರಲ್ಲಿ ತಪ್ಪೇನಿದೆ ಅಂತ ಹೇಳ್ದ. ಆಗ ಮುನಿಯು, ಮಹಾರಾಜ, ಸಕಲ ಪ್ರಜೆಗಳನ್ನೂ ರಕ್ಷಿಸೋದು ರಾಜನ ಕರ್ತವ್ಯ ಆಗಿರುತ್ತೆ. ಅಂತಹ ರಾಜನಾದವನು ಇಂತಹ ಅಹಂಕಾರದ ಮಾತುಗಳನ್ನಾಡೋದು ಸರಿಯಲ್ಲ ಅಂದ ಕೂಡಲೇ ಮಹಾರಾಜ ಬಹಳ ಸಿಟ್ಟಾದ. ನಾನಿಲ್ಲಿಗೆ ಬಂದಿರೋದು ವೃಥಾ ನಿಮ್ಮ ಜೊತೆ ವಾದ ಮಾಡೋದಕ್ಕಲ್ಲ. ನನ್ನ ಕುಮಾರನಿಗೆ ನೀವು ವಿದ್ಯೆ ಕಲಿಸುತ್ತಿರೋ ಇಲ್ಲವೋ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಬಿಡಿರಿ ಅಂತ ಏರಿದ ಧ್ವನಿಯಲ್ಲಿ ನುಡಿದ. ಮೌನವಾಗಿ ನಿಂತ ಮುನಿಗಳು ಏನನ್ನೋ ಯೋಚನೆ ಮಾಡ್ತಾ ಇದ್ದಾಗ ದೂರದ ಗಿಡದ ಬುಡದಲ್ಲಿ ನಿಂತಿದ್ದ ಕುಮಾರನನ್ನ ಹತ್ತಿರ ಬರುವಂತೆ ಮಹಾರಾಜ ಕಣ್ಸನ್ನೆ ಮಾಡಿದ. ತಂದೆಯ ಆಜ್ಞೆಯಂತೆ ಬಂದ ಮಗ ಗುರುಗಳಿಗೆ ವಂದಿಸಿ ನಿಂತ. ಆಗ ವೀರವರ್ಮ ಮುನಿಯು ರಾಜಕುಮಾರ ಶೂರಸೇನನನ್ನ ಆಪಾದ ಮಸ್ತಕ ವೀಕ್ಷಿಸಿದ. ಮಹಾರಾಜ, ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ನಿನ್ನ ಕುಮಾರನನ್ನ ನನ್ನ ಬಳಿ ಕರೆತಂದಿದ್ದೀಯಾ. ಇವನ ಮುಖದ ಕಾಂತಿಯನ್ನು, ಕಂಗಳ ಹೊಳಪನ್ನು, ತೇಜಸ್ಸನ್ನು ನಾನು ಗಮನಿಸಿ ಇವನಿಗೆ ವಿದ್ಯೆ ಕಲಿಸೋ ಇಚ್ಛಿಸಿರುವೆ ಅಂತ ಹೇಳಿದ. ಚಂದ್ರಸೇನ ಮಹಾರಾಜನ ಅಹಂಕಾರಕ್ಕೆ ತಕ್ಕ ಏಟು ಬಿದ್ದಂತಾಗಿತ್ತು. ಉಕ್ಕಿ ಬಂದ ಕೋಪವನ್ನು ನಿಯಂತ್ರಿಸಿಕೊಂಡು ಅದಕ್ಕೆ ಈಗ ತಕ್ಕ ಸಮಯ ಅಲ್ಲ ಅಂತ ರಾಜಕುಮಾರನನ್ನು ಮುತ್ತಿಟ್ಟು ಸರಿಯಾಗಿ ವಿದ್ಯಾಭ್ಯಾಸ ಮಾಡಲು ತಿಳಿಸಿ ಅವನನ್ನ ಆಶ್ರಮದಲ್ಲಿ ಬಿಟ್ಟು ತಾನು ನಿರ್ಗಮಿಸಿದ. ರಾಜಕುಮಾರ ಶೂರಸೇನ ಅತ್ಯಂತ ಚುರುಕು ಬುದ್ಧಿಯವನಾಗಿದ್ದ. ಗುರುಗಳು ಮಾಡಿದ ಪಾಠಗಳನ್ನ ಅಂದೇ ಒಪ್ಪಿಸಿ ಬಿಡ್ತಾ ಇದ್ದ. ಆ ಗುಂಪಿನಲ್ಲಿ ರಾಜಕುಮಾರನು ಗುರುಗಳಿಗೆ ಅಚ್ಚುಮೆಚ್ಚಿನ ಶಿಷ್ಯನಾಗಿ ಬಿಟ್ಟ. ಹೀಗಾಗಿ ಅನೇಕ ವಿಷಯಗಳನ್ನ ಮನದಟ್ಟು ಮಾಡಿಕೊಂಡ. ಶಾಸ್ತ್ರ ಪುರಾಣಗಳು, ಯಜ್ಞ ಯಾಗಾದಿಗಳಂತಹ ಕಠಿಣತಮವಾದ ಆಚರಣೆಯ ವಿಧಿ ವಿಧಾನಗಳನ್ನು ಕೂಡ ಎಲ್ಲ ಗ್ರಹಿಸಿಕೊಂಡ. ಹೀಗೆ ಆತ ಪ್ರಾಪ್ತ ವಯಸ್ಸಿಗೆ ಬರಲು ಸಕಲ ವಿದ್ಯೆಗಳನ್ನ ಕಲಿತು ಪಾಂಡಿತ್ಯವನ್ನ ಗಳಿಸಿಕೊಂಡಿದ್ದ. ಶಿಷ್ಯನ ಗುಣ, ಪಾಂಡಿತ್ಯ, ವಿನಯಗಳನ್ನ ಕಂಡು ಗುರುಗಳು, ಶೂರಸೇನ, ನೀನು ಹೆಸರಿಗೆ ತಕ್ಕಂತೆ ಸಕಲ ವಿದ್ಯೆಗಳಲ್ಲೂ ಶೂರಸೇನಾನಿಯಾಗಿದ್ದೀಯಾ. ಇನ್ನು ನೀನು ಕಲಿಯಬೇಕಾದ್ದೇನೂ ಇಲ್ಲ. ರಾಜಧಾನಿಗೆ ಹಿಂದಿರುಗಿ ಒಳ್ಳೆಯ ರಾಜ ಅಂತ ಜನಮನ್ನಣೆಯನ್ನ ಗಳಿಸಿಕೊಂಡು ಕೀರ್ತಿವಂತನಾಗು. ನನ್ನ ಅಖಂಡ ಆಶೀರ್ವಾದ ನಿನ್ನ ಮೇಲಿದೆ ಅಂತ ಹೃದಯ ತುಂಬಿ ಆಶೀರ್ವಾದ ಮಾಡಿದ್ರು. ಭಕ್ತಿ ಭಾವದಿಂದ ಗುರುಗಳಿಗೆ ನಮಸ್ಕಾರ ಮಾಡಿ ಶೂರಸೇನ
ಗುರುದೇವ, ತಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನನಗೆ ಸಕಲ ವಿದ್ಯೆಗಳನ್ನ ಧಾರೆ ಎರೆದಿದ್ದೀರಾ. ಅದಕ್ಕೆ ಯಾವ ರೀತಿಯಾಗಿ ಕೃತಜ್ಞತೆ ಅರ್ಪಿಸಬೇಕೋ ನನಗೆ ತಿಳಿಯದಾಗಿದೆ. ನೀವು ಅನ್ಯಥಾ ಭಾವಿಸದೆ ನನ್ನ ಬಿನ್ನಹವನ್ನ ಮನ್ನಿಸಿ ಏನಾದ್ರೂ ಗುರುದಕ್ಷಿಣೆಯನ್ನ ಈ ಶಿಷ್ಯನಿಂದ ಪಡೆಯಬೇಕು ಅಂತ ವಿನಂತಿಸಿಕೊಂಡ. ಶೂರಸೇನನ ಮಾತನ್ನು ಕೇಳಿ ವೀರವರ್ಮನು, ಚಿರಂಜೀವಿ, ನಾನು ಯಾರಿಂದಲೂ ಗುರುದಕ್ಷಿಣೆ ಪಡೆಯೋದಿಲ್ಲ ಅನ್ನೋದು ನಿನಗೂ ಗೊತ್ತು. ಆದರೆ ನನ್ನ ಅಚ್ಚುಮೆಚ್ಚಿನ ಶಿಷ್ಯನಾದ ನೀನು ಇಷ್ಟೊಂದು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀಯಾ ಅಂದಾಗ ಖಂಡಿತವಾಗಿ ಗುರುದಕ್ಷಿಣೆಯನ್ನ ಕೇಳ್ತೇನೆ. ಆದ್ರೆ ಈಗಲ್ಲ, ಸಮಯ ಬರ್ಲಿ, ಆಗ ನಾನೇ ಕೇಳ್ತೇನೆ. ಇನ್ನು ನೀನು ನಿಶ್ಚಿಂತೆಯಿಂದ ರಾಜಧಾನಿಗೆ ಹಿಂದಿರುಗು ಅಂತ ಹೇಳಿದ. ಧನ್ಯನಾದೆ ಗುರುದೇವ ಅಂತ ಶೂರಸೇನ ಮತ್ತೊಮ್ಮೆ ಗುರುದೇವನಿಗೆ ವಂದಿಸಿ ಕ್ಷೇಮವಾಗಿ ರಾಜಧಾನಿಯನ್ನ ಸೇರಿಕೊಂಡ. ಎಲ್ಲಾ ವಿದ್ಯೆಗಳಲ್ಲಿ ಪ್ರಾವೀಣ್ಯತೆಯನ್ನ ಪಡೆದು ರಾಜಧಾನಿಗೆ ಹಿಂದಿರುಗಿದ ರಾಜಕುಮಾರನನ್ನ ಭವ್ಯವಾಗಿ ಸ್ವಾಗತಿಸಿ ಅರಮನೆಗೆ ಕರೆದುಕೊಂಡು ಹೋದ್ರು. ಮಹಾರಾಜ ಚಂದ್ರಸೇನನ ಆನಂದಕ್ಕಂತೂ ಪಾರವೇ ಇರಲಿಲ್ಲ. ಮಗನನ್ನ ಅಪ್ಪಿಕೊಂಡು ವಿಶ್ರಾಂತಿ ಪಡೆಯೋಕೆ ಸೂಚಿಸಿದ. ನಂತರ ವೀರವರ್ಮ ಮುನಿಯು ತನಗೆ ಅಂದು ಮಾಡಿದ್ದ ಅಪಮಾನವನ್ನ ನೆನೆಸಿಕೊಂಡ. ಇಲ್ಲಿ ತನಕ ತನ್ನ ಮಗ ಸಕಲ ವಿದ್ಯೆಗಳನ್ನು ಕಲಿಯಲೆಂಬ ಉದ್ದೇಶದಿಂದ ಆ ಅವಮಾನವನ್ನು ನುಂಗಿಕೊಂಡಿದ್ದ. ಆದರೆ ಈಗ ಅದಕ್ಕೆ ತಕ್ಕ ಪಾಠ ಕಲಿಸಬೇಕು ಅಂತ ನಿರ್ಧರಿಸಿ ಕೊತ್ವಾಲನನ್ನ ಕರೆದು, ಈ ಕೂಡಲೇ ಕೆಲ ಸೈನಿಕರೊಡನೆ ಯುವರಾಜನು ಅಭ್ಯಾಸ ಮಾಡಿದ ನಂದನವನಕ್ಕೆ ಹೋಗು. ಅಲ್ಲಿ ವೀರವರ್ಮನೆಂಬ ಗುರುವು ಇದ್ದಾನೆ. ಹಿಂದೆ ಅವನು ನನ್ನನ್ನು ಅವಮಾನಿಸಿದ ಕಾರಣ ಅವನಿಗೆ ಹೀಗೆ ಹೇಳು, ರಾಜಧಾನಿಗೆ ಬಂದು ಆತ ಕ್ಷಮೆ ಯಾಚಿಸಬೇಕು ಅಂತ. ಒಪ್ಪದಿದ್ದರೆ ಇಡೀ ಆಶ್ರಮಕ್ಕೆ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿಬಿಡಿ, ಇದು ರಾಜಾಜ್ಞೆ ಅಂತ ಹೇಳಿದ. ಕೂಡಲೇ ಕೊತ್ವಾಲ ಸೈನಿಕರೊಡನೆ ನಂದನವನಕ್ಕೆ ನುಗ್ಗಿದ. ಅಲ್ಲಿದ್ದ ಗುರುಗಳಿಗೆ ವರ್ತಮಾನವನ್ನ ತಿಳಿಸಿದ. ಆಗ ಗುರು ವೀರವರ್ಮ ಶಾಂತಿಚಿತ್ತನಾಗಿ ಕೊಂಚವೂ ವಿಚಲಿತನಾಗದೆ ಅಂತಹ ಅಹಂಭಾವ ದುರಹಂಕಾರ ತುಂಬಿದ ರಾಜನ ಬಳಿ ನಾನೆಂದೂ ಕ್ಷಮೆಯನ್ನ ಯಾಚಿಸಲಾರೆ ಅಂತ ದೃಢ ನಿರ್ಧಾರದಿಂದ ಹೇಳಿಬಿಟ್ಟ. ಅದಕ್ಕೆ ಕೋತ್ವಾಲನು, ನೀವು ಕ್ಷಮೆ ಯಾಚಿಸದಿದ್ದರೆ ಮುಂದಿನ ಪರಿಸ್ಥಿತಿ ಹದಗೆಡುತ್ತೆ. ಈ ರಾಜ್ಯವನ್ನಾಳುವ ಮಹಾರಾಜರು ಅವರು ಅಂತ ಹೇಳಿದ. ಆದರೆ ಗುರುಗಳು ಒಪ್ಪದಿದ್ದಾಗ ರಾಜಾಜ್ಞೆಯಂತೆ ಆಶ್ರಮಕ್ಕೆ ಬೆಂಕಿ ಇಟ್ಟು ಬಂದ. ಇದರಿಂದ ಸಂತೋಷಗೊಂಡ ಮಹಾರಾಜನು 1 ವಾರದ ನಂತರ ಅರಣ್ಯಕ್ಕೆ ಹೋಗಿ ಗುರುಗಳ ಸ್ಥಿತಿಯನ್ನ ನೋಡಿ ಬರಲು ತೀರ್ಮಾನಿಸಿದ. ಆತ ಆಶ್ರಮಕ್ಕೆ ಹೋಗಿ ನೋಡಿದಾಗ ನಂದನವನವೆಲ್ಲ ಬೆಂಕಿಗೆ ಆಹುತಿಯಾಗಿ ಹೋಗಿತ್ತು. ಸೂರಿಲ್ಲ ಅನ್ನೋ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ವೀರವರ್ಮನು ಗಿಡದ ನೆರಳಲ್ಲಿ ಕುಳಿತು ಶಿಷ್ಯರಿಗೆ ಪಾಠವನ್ನ ಬೋಧಿಸ್ತಾ ಇದ್ದ. ಅದನ್ನು ದೂರದಿಂದಲೇ ಕಂಡ ಮಹಾರಾಜ ಮುನಿಯ ಹತ್ತಿರ ಬಂದು ಕುದುರೆಯನ್ನ ಇಳಿಯದೆ ಗಹಗಹಿಸಿ ನಗುತ್ತಾ, ಹೇಗಿದೆ ನೋಡಿ, ನನ್ನ ದ್ವೇಷ ಕಟ್ಟಿಕೊಂಡದ್ದರಿಂದ ನಿಮಗೀಗ ಈ ಮರಾನೇ ಗತಿಯಾಯ್ತು. ಇನ್ನೂ ಸಹ ಕಾಲ ಮಿಂಚಿಲ್ಲ. ಈಗಲಾದರೂ ಕ್ಷಮೆ ಕೇಳಿ, ನಾನು ಕ್ಷಮಿಸ್ತೇನೆ. ಎಂದಿನಂತೆ ಸುಖವಾಗಿರೋಕೆ ಅನುವು ಮಾಡಿಕೊಡ್ತೇನೆ ಅಂತ ಹೇಳ್ದ. ಆಗ ಮುನಿ ನಸುನಗುತ್ತಾ ಶಾಂತನಾಗಿ ಉತ್ತರಿಸಿದ, ಮಹಾರಾಜ, ಎಲ್ಲವನ್ನೂ ತ್ಯಜಿಸಿದ ನನಗೆ ಯಾವುದರ ಮೇಲೂ ವ್ಯಾಮೋಹವಿಲ್ಲ. ಎಂದಿಗೂ ಆತ್ಮಗೌರವವನ್ನ ಕಳೆದುಕೊಳ್ಳಲಾರೆ. ನೀನು ಪರಮ ದುರಹಂಕಾರಿ, ಉಪಕಾರ ಸ್ಮರಣೆ ಇಲ್ಲದ ಮೃಗ. ಸಕಲ ವಿದ್ಯಾಭೂಷಣನಾದ ಯುವರಾಜನಿಗೆ ವಿದ್ಯಾಗುರು ನಾನು ಅನ್ನೋದನ್ನ ಮರೆತು ಕಿಂಚಿತ್ ಭಕ್ತಿ ಗೌರವಗಳಿಲ್ಲದೆ ನೀಚತನದಿಂದ ಪ್ರವರ್ತಿಸ್ತಾ ಇದ್ದೀಯಾ? ನಿನ್ನ ಮುಖ ನೋಡಲು ನನಗೆ ಅಸಹ್ಯವಾಗ್ತಿದೆ ಅಂತ ಹೇಳಿದ. ಮಹಾರಾಜನಿಗೆ ಮೈಯೆಲ್ಲಾ ಉರಿದಂತಾಯಿತು. ಅವನು ಕೋಪಾತಿರೇಕದಿಂದ, ಏನಂದೆ, ಮಹಾರಾಜನಾದ ನನ್ನನ್ನ ಬಾಯಿಗೆ ಬಂದಂತೆ ನಿಂದಿಸುವೆಯಾ? ಈಗಿಂದೀಗಲೇ ನಿನ್ನ ಶಿರಚ್ಛೇದನ ಮಾಡುವೆ ಅಂತ ಒರೆಯಿಂದ ಕತ್ತಿಯನ್ನ ಇರಿದು ಝಳಪಿಸಿ ಕೈ ಮೇಲೆತ್ತಿದ. ಮುನಿಯು ಕತ್ತಿಯನ್ನೊಮ್ಮೆ ದಿಟ್ಟಿಸಿ ನೋಡಲು ಕೂಡಲೇ ಕತ್ತಿ ಸುಟ್ಟು ಬೂದಿಯಾಯಿತು. ಶ್ರೋತೃಗಳೇ, ಇದು ಗುರು ಕಾಣಿಕೆ ಕಥೆಯ ಮೊದಲ ಭಾಗ. ಮುಂದಿನ ಭಾಗವನ್ನ ನಾಳೆಯ ದಿನ ನಾನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತೇನೆ. ಧನ್ಯವಾದಗಳು.